ಬಿಜಿಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಬಿಡುಗಡೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೇರವಾಗಿ ಅವರ ಪತ್ನಿ ನಿವಾಸಕ್ಕೆ ದರ್ಶನ್ ತೆರಳುತ್ತಾ ಇದ್ದಾರೆ. ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್. ನಟ ಧನ್ವೀರ್ ಅವರ ರೇಂಜ್ ರೋವರ್ ಕಾರ್ನಲ್ಲಿ ತೆರಳುತ್ತಾ ಇದ್ದಾರೆ ದರ್ಶನ್. ಬಿಜಿಎಸ್ ಆಸ್ಪತ್ರೆಗೆ ಬಂದಿದ್ದಾರೆ ಸಹೋದರ ದಿನಕರ್. ಆಸ್ಪತ್ರೆಯಿಂದ ದರ್ಶನ್ ಅವರು ಡಿಸ್ಚಾರ್ಜ್ ಆಗಿರುವಂತಹದ್ದು 47 ದಿನಗಳ ಬಳಿಕ, 1.5 ತಿಂಗಳುಗಳ ಬಳಿಕ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಬಿಳಿ ಬಣ್ಣದ ರೇಂಜ್ ರೋವರ್ ಕಾರು, ಇದು ನಟ ಧನ್ವೀರ್ ಅವರ ಕಾರು. ಇದೇ ಕಾರ್ನಲ್ಲಿಯೇ ದರ್ಶನ್ ಈಗ ಅವರ ತಮ್ಮ ಪತ್ನಿಯ ನಿವಾಸಕ್ಕೆ ತೆರಳುತ್ತಾ ಇರುವಂತಹ ಮಾಹಿತಿ ಸಿಗ್ತಾ ಇದೆ. ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. 47 ದಿನಗಳಿಂದ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಧನ್ವೀರ್ ಅವರ ರೇಂಜ್ ರೋವರ್ ಕಾರು, ಇದೇ ಕಾರ್ನಲ್ಲಿಯೇ ದರ್ಶನ್ ಪತ್ನಿ ಮತ್ತು ಮಗ ಈಗ ಅವರ ತಮ್ಮ ನಿವಾಸಕ್ಕೆ ಹೋಗ್ತಾ ಇರುವಂಥದ್ದು. 47 ದಿನಗಳಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ರು ದರ್ಶನ್. ರೆಗ್ಯುಲರ್ ಬೇಲ್ ಸ್ಯಾಂಕ್ಷನ್ ಆದ ಬಳಿಕ ದರ್ಶನ್ ಈಗ ತಮ್ಮ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ಬಿಜಿಎಸ್ ಆಸ್ಪತ್ರೆಯ ನೇರ ದೃಶ್ಯಾವಳಿಗಳನ್ನು ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬಿಳಿ ಬಣ್ಣದ ರೇಂಜ್ ರೋವರ್ ಕಾರು, ಇದೇ ಕಾರ್ನಲ್ಲಿಯೇ ಈಗ ದರ್ಶನ್ ತಮ್ಮ ನಿವಾಸಕ್ಕೆ ಹೋಗ್ತಾ ಇರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಾದೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, ಏನಾಗ್ತಾ ಇದೆ ಆಸ್ಪತ್ರೆಯ ಆವರಣದಲ್ಲಿ ಅಂತ? ಈಗಾಗಲೇ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನೇನು ಹೊರಗಡೆ ಬರೋದೊಂದೇ ಬಾಕಿ ಇರುವಂತದ್ದು. ಈಗಾಗಲೇ ಅವರ ವಾಹನಗಳು ಅಂದ್ರೆ ಧನ್ವೀರ್ ಅವರ ರೋಲ್ಸ್ ರೋವರ್ ಕಾರು ಏನಿದೆ ಅದು ಈಗ ರೆಡಿ ಆಗಿ ನಿಂತಿದ್ದು. ನೇರ ದರ್ಶನ್ ಹೊರಗಡೆ ಬಂದು ಧನ್ವೀರ್ ಅವರ ಜೊತೆಗೆ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ಹೋಗುವಂತದ್ದು, ಅಂದ್ರೆ ಹೊಸಕೆರೆಹಳ್ಳಿಯಲ್ಲಿ ಇರುವಂತಹ ಫ್ಲಾಟ್ಗೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಮನೆ ಹತ್ರ ಹೋಗೋದಿಲ್ಲ. ಮನೆ ಹತ್ರ ಹೋದಂತ ಸಂದರ್ಭದಲ್ಲಿ ಅಭಿಮಾನಿಗಳ ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಲ್ಲಿ ಸೆಕ್ಯೂರಿಟಿ ಸಮಸ್ಯೆಗಳಾಗುವಂತ ಸಾಧ್ಯತೆ ಇರೋದ್ರಿಂದ ನೇರವಾಗಿ ಹೊಸಕೆರೆಹಳ್ಳಿಯ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ಹೋಗ್ತಾರೆ ಅನ್ನುವಂಥದ್ದು. ಈಗಾಗಲೇ ಸಂಪೂರ್ಣವಾಗಿ ಡಿಸ್ಚಾರ್ಜ್ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಡಿಸ್ಚಾರ್ಜ್ ಆಗಿದ್ದಾರೆ. ಆದ್ರೆ ಆಸ್ಪತ್ರೆಯ ಹೊರಗಡೆ ಅವರು ಬರಬೇಕಾಗಿದೆ. ಹೊರಗಡೆ ಬಂದು ಅವರು ಕಾರನ್ನ ಹತ್ತೋದಕ್ಕೆ ಈಗ ಏನು ಸಿಬ್ಬಂದಿಗಳೇನಿದ್ದಾರೆ, ಡ್ರೈವರ್ ಏನಿದ್ದಾರೆ, ಅವ್ರು ಕಾಯ್ತಾ ಇದ್ದಾರೆ. ಕಾರ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿರುವಂತದ್ದು. ಯಾವುದೇ ಕ್ಷಣದಲ್ಲಿ ಅವರು ಹೊರಗಡೆ ಬರುವಂತ ಸಾಧ್ಯತೆ ಇರುವಂತದ್ದು. ಪ್ರೇಮ್ ನೇರವಾಗಿ ಇಲ್ಲಿಂದ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಬೇರೆಲ್ಲೂ ಕೂಡ ಹೋಗುವಂತ ಪ್ಲಾನ್ ಅನ್ನ ಇದುವರೆಗೂ ಕೂಡ ಹಾಕೊಂಡಿಲ್ಲ ಅನ್ನುವಂತ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇರುವಂತದ್ದು. ಪ್ರೇಮ್, ಮಾದೇಶ್, ಆಸ್ಪತ್ರೆ ಆವರಣದಲ್ಲೇನಾದ್ರೂ ಅಭಿಮಾನಿಗಳು ಜಮಾಯಿಸಿದಾರಾ, ಹೇಗೆ ಅಂತ? ಪ್ರೇಮ, ಇದು ಕೂಡ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಏನು ಅಭಿಮಾನಿಗಳು ಬಂದಿಲ್ಲ. ಕೇವಲ ಬೆರಳಿನಷ್ಟು ಅಭಿಮಾನಿಗಳಷ್ಟೇ ಇಲ್ಲಿ ಕಾಣಿಸ್ತಿಕ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಡಿಸ್ಚಾರ್ಜ್ ಆಗ್ತಿದ್ದಾರೆ ಅನ್ನುವಂತ ವಿಚಾರ ಗೊತ್ತಿದ್ರು ಕೂಡ ಯಾರು ಪೊಲೀಸ್ ಸಿಬ್ಬಂದಿಗಳನ್ನ ಭದ್ರತೆಗೆ ಹಾಕುವಂಥದ್ದು ಅದು ಯಾವುದು ಕೂಡ ಇಲ್ಲ. ಯಾಕಂದ್ರೆ ಇವರು ರೆಗ್ಯುಲರ್ ಬೇಲ್ ಅನ್ನ ಪಡೆದುಕೊಂಡಿರುವಂತಹ ಕಾರಣದಿಂದಾಗಿ ಯಾವುದೇ ರೀತಿಯಾಗಿ ಭದ್ರತೆ ಕೂಡ ಇಲ್ಲ. ಕೇವಲ ಈ ಆಸ್ಪತ್ರೆಯ ಸಿಬ್ಬಂದಿಗಳೇನಿದ್ದಾರೆ, ಸೆಕ್ಯೂರಿಟಿ ಸಿಬ್ಬಂದಿಗಳು, ಅವರು ಮಾತ್ರ ಇಲ್ಲಿ ಭದ್ರತೆಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ದರ್ಶನ್ ಅವರ ಸಹೋದರ ದಿನಕರ್ ಹಾಗೆ ಅವರ ಪತ್ನಿ ಕೂಡ ಆಸ್ಪತ್ರೆಯ ಆವರಣಕ್ಕೆ ಬಂದಿದ್ದಾರೆ. ಅವರು ಅಂದ್ರೆ ಒಟ್ಟಾರೆ ಅವರ ಕುಟುಂಬ ಜೊತೆಗೆ ನಟ ಧನ್ವೀರ್ ಇವರ ಒಟ್ಟಿಗೆ ಈಗ ಡಿಸ್ಚಾರ್ಜ್ ಆಗಿ ಹೊರಗಡೆ ಬರ್ತಾ ಇರುವಂತದ್ದು. ಕೊಲೆ ಆರೋಪಿ ದರ್ಶನ್ ಅವರು ಈಗ ನೇರವಾಗಿ ಇಲ್ಲಿಂದ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ, ಅಂದ್ರೆ ಪತ್ನಿ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ಹೋಗ್ತಾರೆ ಅನ್ನೋದು. ಇನ್ನ ಏನು ಫಿಸಿಯೋಥೆರಪಿ ಮಾಡಿಸ್ಕೊಳ್ಬೇಕಾಗತ್ತೆ, ಅಂದ್ರೆ ಮನೆಯಲ್ಲೇ ಫಿಸಿಯೋಥೆರಪಿಯನ್ನ ಮಾಡಿಸ್ಕೊಳ್ಳುವಂತ ಸಲಹೆಗಳನ್ನು ಈಗಾಗಲೇ ಆಸ್ಪತ್ರೆ ವೈದ್ಯರು ನೀಡಿದ್ದಾರೆ ಅನ್ನುವಂಥದ್ದು. ಆದ್ರೆ ಇಲ್ಲಿವರೆಗೂ ಯಾವ ರೀತಿಯಾದ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡಿದ್ದಾರೆ ಅನ್ನೋದೇ ಇನ್ನೂ ಸ್ಪಷ್ಟ ಆಗಿರುವಂತದ್ದು. ಯಾಕಂದ್ರೆ ಕೋರ್ಟ್ಗೆ ಹೇಳಿದ್ದಂತ ಅಂದ್ರೆ ಮಧ್ಯಂತರ ಜಾಮೀನು ಪಡೆಯುವಂತ ಸಂದರ್ಭದಲ್ಲಿ ಹೇಳಿದ್ದು ಸರ್ಜರಿಯನ್ನ ಮಾಡಿಸ್ಕೋಬೇಕಾಗತ್ತೆ, ಇಲ್ಲಾಂದ್ರೆ ರಕ್ತ ಹೊಡೆಯುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು. ಆದ್ರೆ ಯಾವುದೇ ರೀತಿಯಾದಂತ ಸರ್ಜರಿಯನ್ನ ಮಾಡ್ಕೊಂಡಿಲ್ಲ. ಈಗ ರೆಗ್ಯುಲರ್ ಬೇಲ್ ಸಿಕ್ಕ ನಂತರವಂತೂ ಸರ್ಜರಿ ಅನ್ನುವಂತ ಮಾತು ಮರೆತಂತೆ ಈಗ ಕೇವಲ ಫಿಸಿಯೋಥೆರಪಿಯ ಮೂಲಕ ಆ ಬೆನ್ನೋವು, ಕಾಲ್ನೋವು ಅಂತ ಏನು ಹೇಳ್ಕೊತಾ ಇದ್ದಾರೆ ಇವರು, ಅದನ್ನ ವಾಸಿ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅದು ಎಷ್ಟು ದಿನ ಫಿಸಿಯೋಥೆರಪಿಗೆ ಸಲಹೆಗಳನ್ನ ವೈದ್ಯರು ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಆದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಸ್ಚಾರ್ಜ್ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದಿದೆ. ಕೇವಲ ಈಗ ಒಳಗಡೆಯಿಂದ ಹೊರಗಡೆ ಬರಬೇಕಷ್ಟೇ ಅವರು ದರ್ಶನ್. ಈಗಾಗಲೇ ಪತ್ನಿ ಹಾಗೆ ದರ್ಶನ್ ಪುತ್ರ ಏನಿದ್ದಾರೆ ಅವರು ಬೆಳಗ್ಗೆನೆ ಅಂದ್ರೆ ಸುಮಾರು ಒಂದು 6-7 ಗಂಟೆ ಸುಮಾರಿಗೆ ಅವರು ಆಸ್ಪತ್ರೆಗೆ ಬಂದಿರುವಂತದ್ದು. ಬೆಳಗ್ಗಿನಿಂದಲೂ ಕೂಡ ದರ್ಶನ್ ಜೊತೆಗೆ ಇದ್ದಾರೆ. ಈಗ ದರ್ಶನ್ ಕೂಡ ಬಂದಿದ್ದಾರೆ, ಜೊತೆಗೆ ಸಹೋದರ ದಿನಕರ್ ಕೂಡ ಬಂದಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಅವರು ಹೊರಗಡೆ ಬರುವಂತ. ಪ್ರೇಮ್, ಓಕೆ ಮಾದೇಶ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ನಟ ಧನ್ವೀರ್ ಅವರ ಕಾರ್ನಲ್ಲಿ ದರ್ಶನ್ ತೆರಳಲಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಧನ್ವೀರ್ ಅವರ ಬಿಳಿ ಬಣ್ಣದ ರೇಂಜ್ ರೋವರ್ ಕಾರು ರೆಡಿ ಆಗಿದೆ. ಈಗಾಗಲೇ ಡಿಸ್ಚಾರ್ಜ್ ಪ್ರಕ್ರಿಯೆಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿರುವಂಥದ್ದು.
ಆಸ್ಪತ್ರೆಗೆ ದರ್ಶನ್ ಧರ್ಮಪತ್ನಿ ಬಂದಿದ್ದಾರೆ, ಸಹೋದರ ಬಂದಿದ್ದಾರೆ, ಜೊತೆಗೆ ಧನುವೀರ್ ಇದ್ದಾರೆ, ದರ್ಶನ್ ಮಗ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ದರ್ಶನ್ ಅವರು ಹೊರಬರ್ತಾರೆ. ನೇರವಾಗಿ ಆ ಕಾರ್ನಲ್ಲಿ ಕೂತ್ಕೋತಾರೆ. ಕಾರಿನಲ್ಲಿ ಕೂತ್ಕೊಳ್ತಾ ಇದ್ದ ಹಾಗೆ ಅವರ ಪತ್ನಿ ನಿವಾಸಕ್ಕೆ ಬಂದಿಳಿಯುವಂತಹ ಪ್ಲಾನ್ ಆಗಿದೆ. ಅದರ ಮಧ್ಯೆ ಏನಾದರೂ ದೇವಸ್ಥಾನಗಳಿಗೆ ಹೋಗ್ತಾರಾ ಏನು ಎಲ್ಲವೂ ಕೂಡ ಸದ್ಯಕ್ಕೆ ಗೊತ್ತಾಗಬೇಕಾಗಿರುವಂತಹ ವಿಚಾರ. BGS ಆಸ್ಪತ್ರೆಯಲ್ಲಿ ಕಳೆದ 47 ದಿನಗಳಿಂದ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ರು ದರ್ಶನ್.